ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ಕೂಡ ನಾನು ಒಂದು ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೀನಿ. ಇವತ್ತು ಯಾವುದೇ ರೆಸಿಪಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ನಮ್ಮ ದಿನಚರಿಯಲ್ಲಿ ಏನಾದರೂ ನಾವು ಚೇಂಜ್ ಮಾಡಿಕೊಂಡ್ರೆ ನಾವು ಯಶಸ್ಸನ್ನು ಕಾಣ್ಬೋದು ಅಥವಾ ಸಕ್ಸಸ್ ಕಾಣ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ಕು. ವಿತೌಟ್ ಡಿಲೇ ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಸಾಮಾನ್ಯವಾಗಿ ಸಕ್ಸಸ್ ಅಂದರೆ ಅಥವಾ ಯಶಸ್ಸು ಅಂದರೆ ಏನು ಗೊತ್ತಾ? ಏನು ಇಚ್ಛಿಸ್ತೀವಿ? ಏನಿರ್ಬೋದು? ದೊಡ್ಡ ಮನೆ, ಒಳ್ಳೆ ಜಾಬು, ಹಣ, ಹೆಸರು, ಈ ಥರ ನೇಮ್ ಫೇಮ್ ಇದ್ದರೆ ನಾವು ಇವುಗಳನ್ನೆಲ್ಲ ಯಶಸ್ಸು ಅಂತ ಅಂದ್ಕೊಳ್ತೀವಿ. ಖಂಡಿತ ಇದು ತಪ್ಪು. ನಾವು ನಿಜ ಹೇಳಬೇಕಂದ್ರೆ ಯಶಸ್ಸು ಅನ್ನೋದು ಒಂದು ದಿನದಲ್ಲಿ ಸಿಗುವಂಥ ಅವಾರ್ಡ್ ಅಲ್ಲ. ಇದು ಒಂದು ಸಕ್ಸಸ್ ಅನ್ನೋದು ಒಂದು ಪ್ರಾಸೆಸ್ ಅಂತ ಹೇಳ್ಬೋದು. ಈ ಪ್ರಾಸೆಸ್ಸಲ್ಲಿ ಅಡಗಿದೆ ನಮ್ಮ ಈ ದಿನಚರಿಯಲ್ಲಿ. ನಾವು ಪ್ರತಿದಿನ ನಾವು ಮಾಡುವಂತಹ ಸಣ್ಣ ಸಣ್ಣ ಹ್ಯಾಬಿಟ್ಸು, ಬೆಳಗ್ಗೆ ಎದ್ದು ನೈಟ್ ಮಲಗೋವರೆಗೂ ನಾವು ಏನು ಮಾಡ್ತೀವಿ, ನಾವು ಹೇಗೆ ಯೋಚಿಸ್ತೀವಿ, ನಮ್ಮ ಸಮಯವನ್ನು ಹೇಗೆ ಬಳಸ್ತೀವಿ ಅಂದರೆ ಟೈಮನ್ನು ಹೇಗೆ ನಾವು ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ, ದೇಹ ಮತ್ತು ಮನಸ್ಸನ್ನು ನಾವು ಹೇಗೆ ನೋಡ್ಕೊಳ್ತೀವಿ, ಇವೆಲ್ಲವೂ ನೋಡಿ ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ ಅನ್ನೋದ್ರಾಗೆ ತಪ್ಪೇನಿಲ್ಲ. ಅದು ಹೇಗಪ್ಪ? ಒಂದು ಮರ ಒಂದೇ ದಿನದಲ್ಲಿ ಅದೇನಾದರೂ ದೊಡ್ಡದಾಗಿದೆಯಾ? ಖಂಡಿತ ಇಲ್ಲ ತಾನೇ. ಅದಕ್ಕೆ ಪ್ರತಿದಿನ ನಾವು ನೀರು ಹಾಕಬೇಕು, ನೀರು, ಗೊಬ್ಬರ ಅಥವಾ ಸೂರ್ಯನ ಬೆಳಕು ಸ್ವಲ್ಪ ಇರಬೇಕು. ಈ ರೀತಿ ನಾವು ಒಂದು ಸ್ವಲ್ಪ ಕಾಳಜಿ ಅದಕ್ಕೆ ಕೊಟ್ಟಾಗ ಮಾತ್ರ ಅದು ನಿಧಾನವಾಗಿ ಅದು ದೊಡ್ಡ ಮರವಾಗುತ್ತಲ್ವಾ? ಅದೇ ರೀತಿ ಕೂಡ ನಮ್ಮ ಜೀವನವು ಕೂಡ ಹೀಗೆ ನಾವು ಪ್ರತಿದಿನ ಮಾಡುವಂತಹ ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳೇ ಒಂದು ದಿನ ದೊಡ್ಡ ಮರವಾಗಿ ನಮಗೆ ಕಾಣಿಸ್ತವೆ ಅಂತ ಹೇಳುವುದು. ಬಹಳ ಜನ ಅಂದ್ಕೊಳ್ತಾರೆ, ನಮಗೆ ಲಕ್ಕೇ ಇಲ್ಲಪ್ಪ, ನನಗೆ ಆಪರ್ಚುನಿಟಿ ಸಿಗಲಿಲ್ಲ, ನನಗೆ ಟೈಮ್ ಸರಿಯಿಲ್ಲ, ನನ್ನ ಟೈಮ್ ಸರಿಯಿಲ್ಲ ಅಂತಾರೆ. ಆದರೆ ನಮ್ಮ ದಿನಚರಿಯನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಸಕ್ಸಸ್ ಕಾಣ್ಬೋದು. ಸುಮ್ಮನೆ ಆಪರ್ಚುನಿಟಿ ಇಲ್ಲ, ನನ್ನ ಟೈಮ್ ಸರಿಯಿಲ್ಲ, ನನ್ನ ಲಕ್ ಸರಿಯಿಲ್ಲ, ಮುಂದೆ ನೋಡೋಣ, ನಾಳೆ ನೋಡೋಣ, ಈ ಥರ ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಅವತ್ತಿನ ದಿನ ನಾವು ಮಿಸ್ ಮಾಡ್ಕೊಳ್ತೀವಿ. ಅದಕ್ಕೆ ಅವತ್ತಿನ ದಿನ ನಾವು ಮಿಸ್ ಮಾಡ್ಕೊಳ್ಳೋದೆ ನಮ್ಮ ದಿನಚರಿಯಲ್ಲಿ ದಿನ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಹೋದರೆ ನಮಗೆ ಯಶಸ್ಸು ಖಂಡಿತ ಸಿಗುತ್ತೆ. ಬೆಳಗ್ಗೆ ಏಳೋದು ಬೇಗ ಏಳಬೇಕು ನಾವು, ಅರ್ಲಿ ಮಾರ್ನಿಂಗ್. ಆಮೇಲೆ ಆರೋಗ್ಯಕ್ಕೆ ಸಹ ನಾವು ಒಂದು ಸ್ವಲ್ಪ ಟೈಮ್ ಕೊಡೋದು, ಏನಾದರೂ ನಾವು ಹೊಸದನ್ನು ಕಲಿಯೋದು, ಟೈಮ್ ವೇಸ್ಟ್ ಮಾಡದೇ ಇರೋದು ಮತ್ತು ನೆಗೆಟಿವ್ ಥಾಟ್ಸ್ಗಳನ್ನು ನಾವು ಕಂಟ್ರೋಲ್ ಮಾಡೋದು ಗೊತ್ತಿರಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ನಮಗೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲವೂ ನಮಗೆ ಚಿಕ್ಕ ಚಿಕ್ಕ ವಿಷಯಗಳೇ, ಬಟ್ ದೀಸ್ ಸ್ಮಾಲ್ ಥಿಂಗ್ಸ್ ಕ್ರಿಯೇಟ್ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್. ಇವೆಲ್ಲ ನಮಗೆ ಒಂದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕೊಡ್ತವೆ ಅನ್ನೋದ್ರಾಗೆ ತಪ್ಪೇನಿಲ್ಲ. ಇನ್ನೊಂದು ನಮ್ಮ ದಿನಚರಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟು ಟೈಮ್ ಮ್ಯಾನೇಜ್ಮೆಂಟು. ಇದು ತುಂಬಾ ಮುಖ್ಯ. ಟೈಮ್ ವೇಸ್ಟ್ ಮಾಡಿದರೆ ನಮ್ಮ ಜೀವನದ ಒಂದು ದೊಡ್ಡ ಆಪರ್ಚುನಿಟೀಸ್ ಕೈ ತಪ್ಪಿ ಹೋಗುತ್ತೆ, ಒಂದು ಅವಕಾಶ ತಪ್ಪಿ ಹೋಗುತ್ತೆ ಅನ್ನೋದ್ರಾಗೆ ತಪ್ಪೇನಿಲ್ಲ. ಡೈಲಿ ನಮಗೆ ನಾವು ಬೆಳಗ್ಗೆ ಎದ್ದು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ನಮಗೆ ದೇವರು ಒಂದು ಅವಕಾಶ ಕೊಟ್ಟಿರ್ತಾನೆ ಅಲ್ವಾ? ಅದು ಒಂದು ಆಪರ್ಚುನಿಟಿ, ಅದನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು. ನಾವು ಪ್ರತಿದಿನ ಮೊಬೈಲ್ ಮತ್ತು ಟಿ ವಿ ಅಥವಾ ಅನಗತ್ಯ ವಿಷಯಗಳಲ್ಲಿ ಎಷ್ಟು ಟೈಮ್ ನಾವು ವೇಸ್ಟ್ ಮಾಡ್ತೀವಿ ಅನ್ನೋದು ಅಂದರೆ ಟೈಮ್ ಎಷ್ಟು ಸಮಯ ಅದ್ರ ಜೊತೆ ಕಳಿತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಬದಲಾಗಿ ನಾವೇನು ಮಾಡ್ಬೋದು? ಏನಾದರೂ ಒಂದು ಹೊಸದನ್ನು ಕಲಿಬೋದು, ಬುಕ್ಸ್ಗಳನ್ನ ಓದೋದಾಗಿರ್ಬೋದು, ಏನಾದರೂ ಹೊಸದು ಸ್ಕಿಲ್ ಕಲಿತ್ರೆ, ಇವೆಲ್ಲವನ್ನು ನಾವು ಕಲಿತ್ರೆ ಕೆಲವು ವರ್ಷಗಳ ನಂತರ ನಾವು ನಮ್ಮ ಜೀವನ ಟ್ರಾನ್ಸ್ಫಾರ್ಮ್ ಆಗೋದ್ರಾಗೆ ತಪ್ಪೇನಿಲ್ಲ. ಯಶಸ್ಸಿನ ಮತ್ತೊಂದು ಗುಟ್ಟೇನಪ್ಪ ಅಂದರೆ ಕನ್ಸಿಸ್ಟೆನ್ಸಿ. ಹೌದು, ಎಸ್. ಇದು ಒಂದು ದಿನ ತುಂಬ ಮೋಟಿವೇಶನ್ ಇರುತ್ತೆ. ಆ ಮೋಟಿವೇಶನ್ ಇರೋದ್ರಿಂದ ನಾವು ಒಂದೇ ದಿನ ಕೆಲಸ ಮಾಡಿ ಇನ್ನೊಂದು ದಿನ ನೆಗ್ಲೆಕ್ಟ್ ಮಾಡೋದು. ಅಂದರೆ ಒಂದೇ ದಿನ ನಾವು ಇಂಟ್ರೆಸ್ಟ್ ಇರುತ್ತಪ್ಪ, ಸಾಕಷ್ಟು ಕೆಲಸ ಮಾಡೋದು, ಅದ್ರ ಬಗ್ಗೆ ತುಂಬ ಗಮನ ವಹಿಸೋದು. ನೆಕ್ಸ್ಟ್ ನಾಳೆ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಮೂಡ್ ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಅನ್ನೋದು ತಪ್ಪು. ಯಾವತ್ತೂ ಸೆಲ್ಫ್ ಮೋಟಿವೇಶನ್ ಕೂಡ ಇದಕ್ಕೆ ಮುಖ್ಯ ಆಗುತ್ತೆ. ಈ ಥರ ನಾವೇನಾದರೂ ಇಂಟ್ರೆಸ್ಟ್ ಇಲ್ಲ ಅಂತ ಈ ಥರ ಏನಾದರೂ ಬಿಟ್ಟರೆ ನಮಗೆ ಖಂಡಿತ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಪ್ರತಿದಿನ ನಮ್ಮ ಗುರಿಯ ಕಡೆ ಗಮನ ಕೊಡಬೇಕು. ಪ್ರತಿದಿನ ನಾವು ಸ್ವಲ್ಪ ಸ್ವಲ್ಪ ಆದರೂ ನಮ್ಮ ಗುರಿಯ ಕಡೆಗೆ ಹೆಜ್ಜೆ ಹಾಕುವುದು, ಈ ಸಣ್ಣ ಎಫರ್ಟ್ಗಳೇ ದೊಡ್ಡ ಅಚೀವ್ಮೆಂಟ್ಸ್ಗೆ ಕಾರಣ ಆಗ್ತದೆ ಅನ್ನೋದ್ರಾಗೆ ತಪ್ಪೇನಿಲ್ಲ.
ತುಂಬ ಇಂಪಾರ್ಟೆಂಟು ನಮ್ಮ ಥಾಟ್ಸ್ಗಳು. ಹೌದು, ಇವು ಸಹ ನಮ್ಮ ದಿನಚರಿಯಲ್ಲಿ ಒಂದು ಭಾಗವೇ ಸರಿ. ನಾವು ಪಾಸಿಟಿವ್ ಥಿಂಕ್ ಮಾಡೋರು, ಅಂದರೆ ಪಾಸಿಟಿವ್ ಥಿಂಕ್ ಇರುವವರು ಏನು ಗೊತ್ತಾ, ಅವ್ರ ಸಮಸ್ಯೆಯಲ್ಲಿಯೂ ಸಹ ಒಂದು ದೊಡ್ಡ ಸೊಲ್ಯೂಷನ್ ಕಂಡುಕೊಳ್ತಾರಂತೆ. ಅದರಿಂದ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸ್ಕೊಳ್ತಾರಂತೆ. ನಮಗೇನಾದರೂ ಒಂದು ಆಯಿತು ಅಂದರೆ ನಾವು ಹಾಗೆ ಬಿಟ್ಬಿಡ್ತೀವಿ. ಅವ್ರು ಹಂಗಲ್ಲ, ಅದರಿಂದನೂ ಒಂದು ಫೇಲ್ಯೂರಿಂದನೂ ಸಹ ಅವರೊಂದು ಪಾಠ ಕಲಿತಾರೆ, ಅಂದರೆ ಲೆಸನ್ ಕಲಿತಾರೆ ಅವರು, ಅಂದರೆ ಸಾಧಕರು ಅಂತ ಹೇಳ್ಬೋದು. ಇಲ್ಲಿ ದೇಹ ಮತ್ತು ಮನಸ್ಸಿನ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟು. ದೇಹದ ಆರೋಗ್ಯಕ್ಕಾಗಿ ನಾವು ಒಳ್ಳೆಯ ಫುಡ್ಡು ಸೇವನೆ ಮಾಡೋದು, ಮನಸ್ಸಿನ ಆರೋಗ್ಯಕ್ಕೆ ಗೊತ್ತಿದೆಯಲ್ಲ, ಮೆಡಿಟೇಷನ್ ಕೂಡ ಇಂಪಾರ್ಟೆಂಟು. ಹಾಗಾಗಿ ನಾವು ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯುವ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಬೇಕು. ಹೊಸ ನಾಲೆಡ್ಜ್, ಸ್ಕಿಲ್ ಕಲಿಯುವುದು ಮುಂದೆ ಅವರು ಸಾಕ್ತಾರೆ. ಏನಂದರೆ ಹೊಸ ನಾಲೆಡ್ಜ್ ಬೆಳೆಸ್ಕೊಳ್ಳೋರಾಗಿರ್ಬೋದು, ಒಂದು ಹೊಸ ಒಳ್ಳೆಯ ಹ್ಯಾಬಿಟ್ಸ್ಗಳನ್ನು ಬೆಳೆಸ್ಕೊಳ್ಳೋರು ಅವರು ಮುಂದೆ ಸಾಕ್ತಾರೆ. ಪ್ರತಿದಿನ 15 ನಿಮಿಷನಾದರೂ ಅಟ್ಲೀಸ್ಟ್ ಒಂದು ಕಲಿಕೆಗಾಗಿ ಟೈಮನ್ನು ಇಷ್ಟು ಅಂತ ಮೀಸಲಾಗಿಡಬೇಕು. ಈ ಕಲಿಕೆಗೆ ಇಷ್ಟು ಟೈಮು, ನಾನು ಇದಕ್ಕೆ ಇಷ್ಟು ಟೈಮ್ ಕೊಡ್ತೀನಪ್ಪ ಅಂತ 100% ಅದನ್ನ ಎಫರ್ಟ್ ಹಾಕಲೇಬೇಕು ನಾವು. ಹಾಗಾದ್ರೆ ಮಾತ್ರ ನಮಗೆ ಸಕ್ಸಸ್ ಕಾಣ್ಬೋದು. ಇದು ನಮ್ಮ ಗ್ರೋತ್ ಕಡೆ ಇದು ನಮಗೆ ಸಹಾಯ ಮಾಡುತ್ತೆ ಅನ್ನೋದ್ರಾಗೆ ತಪ್ಪೇನಿಲ್ಲ. ನಮ್ಮನ್ನು ಯಾರಾದರೂ ಇನ್ಸ್ಪೈರ್ ಮಾಡುವ ಮತ್ತು ನಮ್ಮ ಬೆಳವಣಿಗೆಯನ್ನು ಬಯಸ್ತಕ್ಕಂಥ ಜನರ ಜೊತೆ ಇರಲು ನಾವು ಪ್ರಯತ್ನಿಸಬೇಕು. ಅಂದರೆ ಈ ನೆಗೆಟಿವ್ ಪೀಪಲ್ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಮೋಸ ಮಾಡೋರು ಇರ್ತಾರೆ. ಅಂಥವ್ರ ಜೊತೆ ಇದ್ದರೆ ನಾವು ಉದ್ಧಾರ ಆಗಲ್ಲ. ಹಾಗಾಗಿ ನಮ್ಮನ್ನು ಯಾರಾದರೂ ಇನ್ಸ್ಪೈರ್ ಮಾಡೋರಾಗಿರ್ಬೋದು, ನಮ್ಮ ಬೆಳವಣಿಗೆಯನ್ನು ಗುರುತಿಸಿ ನಮಗೆ ಪ್ರೋತ್ಸಾಹ ಮಾಡೋರ ಜೊತೆ, ಅಂದರೆ ಎನ್ಕರೇಜ್ಮೆಂಟ್ ಮಾಡೋರ ಜೊತೆ ನಾವು ಇರಲು ಪ್ರಯತ್ನಿಸಬೇಕು, ಇರಬೇಕು ಕೂಡ. ಪ್ರತಿದಿನ ರಾತ್ರಿ ಮಲಗುವಾಗ ಮುನ್ನ, ಅಂದರೆ ನಾವು ಮಲಗೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಳ್ಬೇಕು. ಹೌದು, ನಾನು ನನ್ನ ಕನಸಿನತ್ತ ಒಂದು ಹೆಜ್ಜೆ ಹಾಕ್ತಾಯಿದ್ದೀನಾ? ನನ್ನ ಜೀವನದ ಗುರಿ ಕಡೆ ನಾನು ಏನಾದರೂ ಒಂದು ಹೆಜ್ಜೆನಾದರೂ ಹಾಕ್ತಾಯಿದ್ದೀನಾ? ಅದ್ರ ಕಡೆ ಗಮನ ವಹಿಸ್ತಾ ಇದ್ದೀನಾ ಅನ್ನೋ ಕ್ವಶನ್ಸ್ ಕೇಳ್ಕೋಬೇಕು. ನಾವು ಯಾರೂ ಅಲ್ಲ. ಹೌದು, ಇವತ್ತು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀನಿ ನಾನು. ಡೈಲಿ ನಾವು 1% ಆದ್ರೂ ಇಂಪ್ರೂವ್ಮೆಂಟ್ ಆಗಬೇಕು ಆ ಕೆಲಸದಲ್ಲಿ. ಅಂದರೆ ಆ ಕೆಲಸದಲ್ಲಿ ಅಷ್ಟು ಫೋಕಸ್ಸಾಗಿ ಮಾಡಬೇಕು. ಡೈಲಿ ನಾವು 1% ಇಂಪ್ರೂವ್ ಆದರೆ ನೀವು 365 ದಿನಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆದಂಗೆ ಹೇಳ್ರಿ, ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಹೇಳ್ರಿ. ಸೊ ಹಾಗಾಗಿ ನಾವು ಅಟ್ಲೀಸ್ಟ್ ಒಂದು ದಿನಕ್ಕೆ 1% ಆದರೂ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ಹಾಗಾಗಿ ನಮ್ಮ ದಿನಚರಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾವುದೇ ಒಂದು ಶಾರ್ಟ್ಕಟ್ ಇಲ್ಲ. ನಾವು ಬೇಗ ಸಕ್ಸಸ್ ಕಾಣಬೇಕು ಅಂದರೆ ಶಾರ್ಟ್ಕಟ್ ಖಂಡಿತ ಇಲ್ಲ. ನಾವು ಎಫರ್ಟ್ ಹಾಕಲೇಬೇಕು, ಕೆಲಸ ಮಾಡಲೇಬೇಕು ನಾವು. ಅಂದರೆ ನಮ್ಮ ಡಿಸಿಪ್ಲೀನ್, ಟೈಮ್ ಮ್ಯಾನೇಜ್ಮೆಂಟ್, ಗುಡ್ ಹ್ಯಾಬಿಟ್ಸ್ ಮತ್ತು ನಿರಂತರ ಎಫರ್ಟು ಮತ್ತು ಪಾಸಿಟಿವ್ ಮೈಂಡ್ಸೆಟ್ಟು, ಇವು ನಮ್ಮ ದಿನಚರಿಯಲ್ಲಿರ್ತಕ್ಕಂಥ ಸಣ್ಣ ಬದಲಾವಣೆಗಳು ಮುಂದೊಂದು ದಿನ ನಮಗೆ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಹೌದು, ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಮುಖ್ಯ. ಆ ಟೈಮ್ ಸರಿಯಾಗಿ, ಅಂದರೆ ಆನ್ ಟೈಮಿಗೆ ನಾವು ಕೆಲಸ ಮಾಡೋದು. ಟೈಮ್ ಇದೆ ಅಂತೇಳಿ ನಮಗಿನ್ನೂ ಟೈಮ್ ಇದೆ ಅನ್ನೋದು ಅಲ್ಲ. ಆನ್ ಟೈಮ್ಗೆ ಕೆಲಸ ಮಾಡೋದು ಕೂಡ ಇಂಪಾರ್ಟೆಂಟ್. ಇವೆಲ್ಲವೂ ನಮ್ಮ ಸಕ್ಸಸ್ಗೆ ಕಾರಣ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.